ಫೆಬ್ರವರಿ 20ರಂದು ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಹಂಚನಾಳ ಗ್ರಾಮದಲ್ಲಿ ಶ್ರೀ ಶರಣಮುತ್ಯ ಮಹಾರಾಜರ 25ನೇ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಶರಣಮುತ್ಯ ಮಹಾರಾಜರ ಪುಣ್ಯ ಸ್ಮರಣೋತ್ಸವ ಆಚರಣೆ ಸಮಿತಿ ಅಧ್ಯಕ್ಷ ಸರ್ದಾರ್ ರಾಯಪ್ಪ ಹೇಳಿದ್ದಾರೆ. ಕಲಬುರಗಿಯಲ್ಲಿ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಶರಣಮುತ್ಯರವರ ಪುಣ್ಯ ಸ್ಮರಣೋತ್ಸವ ನಿಮಿತ್ತ ಅಂದು ರಜತ ಮಹೋತ್ಸವ, ಲಕ್ಷ ದೀಪೋತ್ಸವ, ಧರ್ಮಸಭೆ ಹಾಗೂ ರಥೋತ್ಸವ ಹಾಗೂ ವಿಜೃಂಭಣೆಯಿಂದ ಜಾತ್ರೆ ನಡೆಯಲಿದೆ ಎಂದು ಸರ್ದಾರ್ ರಾಯಪ್ಪ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಸಂತೋಷ್ ಜಾಲಿಹಾಳ, ರಾಜಶೇಖರ್, ದಿಗಂಬರ್ ಡಾಂಗೆ ಸೇರಿದಂತೆ ಇತರರು ಹಾಜರಾಗಿದ್ದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ. ಈ ಕಾರಣದಲ್ಲಿ ಭವ್ಯ ಪ್ರಮಾಣದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಿದೆ. ಜೊತೆಗೆ ಒಂದು ಧರ್ಮಸಭೆ ಇದೆ ಮತ್ತು ಅದೇ ಸಾಯಂಕಾಲ ರಥೋತ್ಸವ ಇದೆ, ಕುಂಭೋತ್ಸವ ಇದೆ. ಈ ರೀತಿ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ಅಲ್ಲಿ ಈ ಭಾಗದಲ್ಲಿ ಏನಂದರೆ ಶರಣಮುತ್ಯ ಮಹಾರಾಜರವ್ರನ್ನ ಭಕ್ತರು ದೈವಾರಾಧನೆ ಅಂತೇಳಿ ಪೂಜಿಸ್ತಾರೆ. ಅವರಿಗೆ ತ್ರಿಕಾಲಜ್ಞಾನಿ ಶರಣಮುತ್ಯ ಮಹಾರಾಜ ಅಂತಾರೆ, ನಡೆದಾಡುವ ದೇವರಂತಾರೆ. ಇವರು ಸುಮಾರು 125 ವರ್ಷಗಳ ಕಾಲ ಬದುಕಿ ಈ ನಾಡಿನ ಜನರಿಗೆ ಹಲವಾರು ಏನಪ್ಪ ಅಂದರೆ ಕುಂದುಕೊರತೆಗಳನ್ನು ನೀಗಿಸಿದ್ದಾರೆ, ಹಲವಾರು ಪವಾಡಗಳು ಮಾಡಿದ್ದಾರೆ. ಇವತ್ತು ಇಲ್ಲಿಯವರೆಗೂ ಕೂಡ ಅವರು ಒಂದೇ ಒಂದು ಪವಾಡಗಳು ನಾವು ಹೊರಗಿನ ಪ್ರಪಂಚಕ್ಕೆ ತೋರ್ಪಡಿಸಿಲ್ಲ. ಕಾರಣ ಏನಂದರೆ ಇವತ್ತು ವೈಜ್ಞಾನಿಕ ಮನೋಸ್ಥಿತಿ ಇರೋದ್ರಿಂದ ಇವತ್ತು ನಾನು ಸ್ಕಾಲರಾಗಿ ನನ್ನೊಳಗೂ ಹಲವಾರು ಪ್ರಶ್ನೆಗಳಾದವು. ನಾನು ಈ ರೀತಿ ಹೇಳಿದ್ರೇನು ಅಪಚಾರ ಆಗಿತ್ತು ಅನ್ನೋ ಕಾರಣಕ್ಕೆ ಇಟ್ಕೊಂಡ್ಬಿಟ್ಟು ಕೆಲವರು ಮಾರ್ಗದರ್ಶನ ಮಾಡಲು ಸಲಹೆ ಕೊಟ್ಟು ಇವತ್ತು ಒಂದು ಯಾವುದೋ ವಿಜ್ಞಾನಕ್ಕೂ ನಿರುದ್ಧದ ಒಂದು ಶಕ್ತಿ ಇದ್ದಿದ್ದು ಸತ್ಯ ಇದೆ. ನೀವು ಇದನ್ನೇ ಅಷ್ಟೇ ಇಟ್ಕೊಂಡು ಕೊಡ್ತೀರ, ಅದು ಅಲ್ಲಿಗೆ ಸೀಮಿತಗೊಳಿಸ್ದಂಗೆ ಆಗ್ತದೆ. ಅವರಿಗೆ ನೀವು ಹೊರ ಥರದ ಕೆಲಸ ಮಾಡಬೇಕು. ಮಾಧ್ಯಮದ ಮುಖಾಂತರ ಆಗಲಿ ಮತ್ತು ಜನಪದ ಸಾಹಿತ್ಯ ಮುಖಾಂತರ ಆಗಲಿ ಈ ರೀತಿ ಎಲ್ಲ ವ್ಯವಸ್ಥೆ ಮಾಡ್ಕೋಬೇಕು. ನೀವು ತರಬೇಕು ಅನ್ನೋ ಕಾರಣಕ್ಕೆ ಒಂದು ವಿಚಾರ ಬಂತು. ಈಗಾಗಲೇ ಹಲವಾರು ಸಂತರು, ಶರಣರು, ಮಾನಪುರುಷರು, ಪುರಾಣಗಳಿವೆ. ಇವ್ರದ್ದು ಹಲವಾರು ಪೌಡಿಗಳಿವೆ. ಮಾಡುವ ಅನ್ನೋ ಒಂದು ಉದ್ದೇಶದಿಂದ ಇವತ್ತಿನ 25ನೇ ಜಾತ್ರಾ ಮಹೋತ್ಸವ ಅವರಿದ್ದಾಗೂ ಕೂಡ ಜಾತ್ರೆ ನಡೀತು. ಅವ್ರ ನಂತರನೂ ಇವತ್ತು ನಿರಂತರವಾಗಿ ಜಾತ್ರೆ ನಡೀತು. ಒಂದು ಕರಿಗಡಬ ತುಪ್ಪ ಅನ್ನೋ ಜಾತ್ರೆ ಈ ಭಾಗದಾಗ ಎಲ್ಲಿ ನಡೆಯಲಿಲ್ಲ. ಅಂಥ ದೊಡ್ಡ ಪ್ರಮಾಣದ ಒಂದು ಜಾತ್ರೆ ಅವ್ರಿಗೆ ಕಾಲಕ್ಕೆ ನಡೀತು. ಆ ಜಾತ್ರೆ ಒಂದು 4 ವರ್ಷ ಆಯ್ತು ಈ ಜಾತ್ರೆ ನಡೆದು. ಅವರ ನಂತರ ಏನಪ್ಪ ಅಂದ್ರೆ ಈಗ 25ನೇ ವರ್ಷ ಬೆಳ್ಳಿ ಮಹೋತ್ಸವ ಲಿಂಗೈಕ್ಯಾಗಿ ಆ ಕಾರಣಕ್ಕೆ ಈ ರೀತಿ ಕಾರ್ಯಕ್ರಮ ಮಾಡ್ಕೊಂಡು ಅವ್ರು ಹಲವಾರು ಪವಾಡಗಳಿದ್ದಾವೆ. ಈಗ ಉದಾಹರಣೆ ನಮ್ಮ ಊರು ಸ್ವಂತ ಊರಲ್ಲೇ ಇಬ್ಬರು ಮಲ್ಲಮ್ಮ ಅಂತ ಹೇಳಿದ್ರು. ಅವ್ರಿಗೆ ಏನಪ್ಪ ಅಂದರೆ ಕುಷ್ಠ ರೋಗ ಇದ್ದೀವಿ ನಾವು. ಆ ರೋಗ ಬಂದ ಕಾರಣ ಸಂದರ್ಭದಲ್ಲಿ ಇವತ್ತು ಅವ್ರ ಮನೆಗೆ ಯಾರೋ ಅವಳಿಗೆ ಇಟ್ಕೊಂಡು ತಯಾರಿರಲಿಲ್ಲ. ಹೋಯ್ತು ಅಡವಿಯಲ್ಲಿ ಬಿಟ್ಟು ಬಂದ ಸಂದರ್ಭದಾಗ ಅವಳು ಆತ್ಮಹತ್ಯೆ ಮಾಡ್ಕೊಂಡು ಬಂದ ಸಂದರ್ಭದಾಗ ಶರಣಮುತ್ಯ ಮಹಾರಾಜರು ಅವ್ರು ಕಡ್ಕೊಂಡ್ಬಂದು ತಮ್ಮ ಮನೆಯಲ್ಲಿ ಇಟ್ಕೊಂಡು ಸತತವಾಗಿ 9 ವರ್ಷ ಇಟ್ಕೊಂಡಿದ್ರು. ಇವತ್ತು ಕೂಡ ಆ ಯಮನ ಬಟ್ಟುಗಳು ಮಂಡ್ಯ ಅದಾವೆ. ಇವತ್ತು ನಿದರ್ಶನ ಜೀವಂತವಾಗಿ ನಾವೆಲ್ಲ ಸಣ್ಣದಾಗ ಅವ್ರು ತೊಡಿ ಮೇಲೆ ಆಡಿ ನಡೆದಂಥವ್ರು. ನಮ್ಗೆ ಇವತ್ತು ಕೂಡ ಏನಾಗಿಲ್ಲ. ಇವತ್ತು ಈ ಜಾತಿಗಳು ರಥೋತ್ಸವ ಆಗ್ತಲ್ಲ, ಇಲ್ಲಿ ಬಸವನ ಸಂಗಳಿಗೆ ಅಂತೇಳಿ ಬಸವರಾಜ ಪಾಟೀಲ್ ಅವರು ಕಣ್ಣು ಹೋದ ಸಂದರ್ಭದಾಗ ಈ ದೇಶದ ಯಾವ್ಯಾವ ಮೂಲೆಯಲ್ಲಿ ಒಳ್ಳೊಳ್ಳೆ ಕಣ್ಣಿನ ಆಸ್ಪತ್ರೆಗಳಂತ ಕೇಳಿಪಟ್ಟರೆ ಅಲ್ಲೆಲ್ಲ ಹೋಗಿ ಬಂದಾರ. ಅಡಿಗೆ ಕಣ್ಣು ಬರಲಾರ ಸಂದರ್ಭದಾಗ ಯಾರೋ ಅವ್ರಿಗೆ ಸಂಬಂಧಿಕರು ಇಂಥ ಒಬ್ಬರು ಸತ್ಪುರುಷರದಾರ, ಅವ್ರು ಹೋಗಿ ಕಾಂಡ್ರೆ ನಿಮ್ಮ ಕಣ್ಣು ಬರ್ತಾವ ಅಂತ ಹೇಳೋ ಸಂದರ್ಭದಾಗ ಅವರು ಅಲ್ಲಿ ಏನಪ್ಪ ಹಂಚಿನಾಳಕ್ಕೆ ಬಂದು ಶರಣಮುತ್ಯರಿಗೆ ಕಾಣ್ತಾರೆ. ಕಾಣೋ ಸಂದರ್ಭದಾಗ ಯಪ್ಪ ಹಿಂಗ್ರಿ ನಾ ಎಲ್ಲ ಕಡೆ ತಿರುಗಾಡಿ ಬಂದು ನನ್ನ ಕಣ್ಣೇ ಕಾಣಲ್ಲ ಅಂತ, ನೀವೊಂದು ವಾರ ತಿಂಗಳ 15 ದಿನ ಇರಬೇಕಾಗ್ತದ, ನಿನ್ನ ಕಣ್ಣು ಬರ್ತಾವಂದ್ರೆ ಅಂತ. ನಾನು ಎಲ್ಲ ಕಡೆ ತಿರುಗಾಡಿ ಬಂದು ನಿನ್ನ ಕಣ್ಣು ಬರ್ತಾವಂದ್ರೆ ವಾರಕ್ಕೆ ಅಪ್ಪ ಇಡೀ ಜೀವನನೇ ಇಲ್ಲೇ ಇರ್ತೀನಿ ಅಂತ. ಒಂದು ವಾರ ಇದ್ದ ಸಂದರ್ಭದಲ್ಲಿ ಅಲ್ಲೇ ಇರೋ ಯಾವ ಏನಪ್ಪ ಅಂದ್ರೆ ಭಕ್ತಿಯಿಂದ ಸಮಾಡಿ ಅಲ್ಲಿ ಒಲೆಯನ್ನು ಬೂದಿ ಹಚ್ಕೋ ಬರ್ತಾವೆ ಅಂತ ಒಂದು ವಾರ ನಂತರ ಕಣ್ಣು ಬಂದು ಇವತ್ತಿಗೆ ಕೂಡ ತೇರ ಅವರೇ ಮಾಡ್ಯಾರ. ಇವತ್ತೇನು ಜಾತ್ರೆಗೆ ಆಗ್ತದಲ್ಲ ಆ ತೇರಿನ ಕಳಸ ಇಲ್ಲಿಂದ ಪಾದಯಾತ್ರೆ ಮುಖಾಂತರ ಬರ್ತಾರೆ. ಸಂಘಗಳಿಗೆ ನಿಂತು ನಮ್ಮ ಹಂಚಿನಾಳಕ್ಕೆ ನಂದಿ ಕೋಲ್ ತೊಗೊಂಡು, ಕುಂಭ ತೊಗೊಂಡು, ಕಳಸ ತೊಗೊಂಡು